ನಮಸ್ಕಾರ, ಇದು ಸುವರ್ಣ ನ್ಯೂಸ್. ನಾನು ನವಿತಾ ಜೈನ್. ನಟಿ ಮಾಲಾಶ್ರೀಗೆ ಆಸಿಡ್ ದಾಳಿ ಹಾಕುವ ಬೆದರಿಕೆ ಒಡ್ಡಲಾಗಿದೆ. ಮಾಲಾಶ್ರೀ ಒಡೆತನದ ಅಪಾರ್ಟ್ಮೆಂಟ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ದ ವ್ಯಕ್ತಿ ಬೆದರಿಕೆಯನ್ನ ಹಾಕಿದ್ದಾನೆ. 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ಮಾಲಾಶ್ರೀಗೆ ಈ ವ್ಯಕ್ತಿ ಬೆದರಿಸಿದ್ದಾನೆ. ಚೆನ್ನೈನ ಅಪಾರ್ಟ್ಮೆಂಟ್ಗೆ ಪರಿಶೀಲನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಮಾಲಾಶ್ರೀಗೆ ಬೆದರಿಕೆಯನ್ನ ಹಾಕಲಾಗಿದೆ. 2 ದಿನದ ಹಿಂದೆಯೇ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈಗ ಮಾಲಾಶ್ರೀ ದೂರನ್ನು ಕೂಡ ದಾಖಲಿಸಿದ್ದಾರೆ. 1 ವರ್ಷದಿಂದ ಈ ಒಂದು ಅಪಾರ್ಟ್ಮೆಂಟ್ ನ ನಿರ್ವಹಣೆಯನ್ನ ಈ ವ್ಯಕ್ತಿ ನೋಡಿಕೊಳ್ತಾ ಇದ್ದ. ಅಪಾರ್ಟ್ಮೆಂಟ್ ನಿರ್ವಹಣೆ ಮಾಡೋದಕ್ಕೆ ತಿಂಗಳಿಗೆ 2 ಲಕ್ಷ ರೂಪಾಯಿಯನ್ನು ಮಾಲಾಶ್ರೀ ಕೂಡ ಕೊಡ್ತಾ ಇದ್ರು. ನಿರ್ವಹಣೆಗಾಗಿ ಇನ್ನೂ ಹೆಚ್ಚಿನ ಹಣ ಕೊಡಬೇಕು ಅಂತ ಹೇಳಿ ಮಾಲಾಶ್ರೀ ಮೇಲೆ ಈ ವ್ಯಕ್ತಿ ಒತ್ತಡವನ್ನ ಹೇರಿದ. ಹೀಗಾಗಿ ಆಸಿಡ್ ದಾಳಿಯನ್ನ ನಡೆಸ್ತೇನೆ ಅಂತ, ಆಸಿಡ್ ದಾಳಿಯನ್ನ ಹಾಕ್ತೀನಿ ಅಂತ ಹೇಳಿ ಈಗ ಮಾಲಾಶ್ರೀಗೆ ಬೆದರಿಕೆಯನ್ನ ಹಾಕಿದ್ದಾನೆ. ಈ ಮಾಲಾಶ್ರೀ ಒಡೆತನದ ಅಪಾರ್ಟ್ಮೆಂಟ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ದ ವ್ಯಕ್ತಿ ಈ ಒಂದು ಬೆದರಿಕೆಯನ್ನ ಹಾಕಿದ್ದಾನೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಈಗಾಗಲೇ ಮಾಲಾಶ್ರೀಗೆ ಆಸಿಡ್ ದಾಳಿ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಿರುವಂತದ್ದು. 2 ದಿನಗಳ ಹಿಂದೆ ಅವರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ಕೂಡ ದಾಖಲು ಮಾಡಿರುವಂತದ್ದು. ಹಾಗಾಗಿ ಈ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಯಾವ ಕಾರಣಕ್ಕಾಗಿ ಈ ಬೆದರಿಕೆ ಹಾಕಲಾಗಿದೆ? ಕಳೆದ 2 ದಿವಸಗಳ ಹಿಂದಷ್ಟೇ ಈ ಒಂದು ದೂರು ದಾಖಲಾಗಿದೆ. ಬೆಂಗಳೂರಿನ ಕೇಂದ್ರ ವಿಭಾಗದ ಹೈಗ್ರೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿನಿಂದ ಈ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ದೂರು ದಾಖಲಾಗಿದೆ. ನಟಿ ಮಾಲಾಶ್ರೀ ಹಾಗೂ ನಿರ್ಮಾಪಕ ಅಂತ ರಾಮು ಅವರು ಸುಮಾರು ಮಧ್ಯಾಹ್ನ 2 ಗಂಟೆಗೆ ಸಂದರ್ಭದಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಸಾರಾಂಶ ಅಂದ್ರೆ ಮಾಲಾಶ್ರೀ ಒಡೆತನಕ್ಕೆ ಸಂಬಂಧಪಟ್ಟಂತ ಕೆಲವು ಫ್ಲಾಟ್ಗಳು ಚೆನ್ನೈಯಲ್ಲಿ ಆ ಚೆನ್ನೈಯಲ್ಲಿ ಫ್ಲಾಟ್ಗಳಿವೆ. ಇದು ಕಳೆದ 2012ರಲ್ಲಿ ಖರೀದಿ ಮಾಡಿದಂತಹ ಫ್ಲಾಟ್ಗಳಾಗುತ್ತೆ. ಆ ಫ್ಲಾಟ್ಗಳನ್ನ ಇವರೇ ನೇರವಾಗಿ ನೋಡ್ಕೊಂತಾರಲ್ಲ, ಯಾಕಂದ್ರೆ ಇವ್ರು ಬೆಂಗಳೂರಲ್ಲಿ ಇರೋದು ಮತ್ತೆ ಫ್ಲಾಟ್ ಖರೀದಿ ಮಾಡೋದು ಚೆನ್ನೈಲಿ ಆಗಿರೋದು ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿರ್ತಾರೆ. ಆತ ಫ್ಲಾಟ್ಗೆ ಸಂಬಂಧಪಟ್ಟಂತ ಎಲ್ಲಾ ಜವಾಬ್ದಾರಿ ಕೂಡ ಗೊತ್ತಿರ್ತಾನೆ. ಆ ಒಂದು ವ್ಯಕ್ತಿಗೆ ಒಂದಷ್ಟು ತಿಂಗಳಿಗೆ ಇಷ್ಟು ಹಣ ಅಂತ ಫಿಕ್ಸ್ ಮಾಡ್ತಾರೆ. ಆದ್ರೆ ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ವೈಮನಸ್ಸು ಸಾಕಷ್ಟು ಇದೆ. ಯಾಕಂದ್ರೆ ಇಷ್ಟೊಂದು ಫ್ಲಾಟ್ ಮತ್ತೆ ಇಷ್ಟೊಂದು ಅಪಾರ್ಟ್ಮೆಂಟ್ ಇದೆ, ನನ್ನ ಕೈಲಿ ನೋಡ್ಕೊಳಕ್ ಆಗ್ತದೆ. ಮತ್ತೆ ಆ ನಿರ್ವಹಣಾ ವೆಚ್ಚ ಏನಿದೆ ಅದನ್ನ 2 ಲಕ್ಷಕ್ಕೆ ಏರಿಸಿ 2 ಲಕ್ಷ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ. ಹಲವು ಬಾರಿ ಆ ವ್ಯಕ್ತಿ ಕೂಡ ಮಾಲಾಶ್ರೀ ಮತ್ತೆ ರಾಮು ಕೂಡ ಬೇಡ್ಕೊಂತಾನೆ. ಆದ್ರೆ ಆ ರಾಮು ಮತ್ತೆ ಮಾಲಾಶ್ರೀ ಯಾವುದೇ ಕಾರಣಕ್ಕೂ ಕೂಡ ಹಣ ಕೊಡಲ್ಲ. ಈ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಮಾತು ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಮಾಲಾಶ್ರೀ ಅವರು ಒಂದು ಬಾರಿ ಚೆನ್ನೈಗೆ ಹೋಗಿ ಅಪಾರ್ಟ್ಮೆಂಟ್ ನೋಡುವಂತ ಸಂದರ್ಭದಲ್ಲಿ ಕೂಡ ಆತ ಬೆದರಿಕೆ ಆಗ್ತಾನೆ. ನೀವು ಒಂದು ವೇಳೆ 2 ಲಕ್ಷ ಕೊಡಲಿಲ್ಲ ಅಂದ್ರೆ ನಾನು ನಿರ್ವಹಣಾ ವೆಚ್ಚ 2 ಲಕ್ಷಕ್ಕೆ ಏರಿಸಲಿಲ್ಲ ಅಂದ್ರೆ ನಿಮ್ಮನ್ನ ಆಸಿಡ್ ಹಾಕ್ತೀನಿ ಮತ್ತೆ ಕೊಲೆ ಮಾಡುತ್ತೀನಿ ಅಂತ ಹೇಳಿ ಒಂದು ಬೆದರಿಕೆಯನ್ನು ಹೊಡ್ತಾನೆ. ಈ ಹಿನ್ನೆಲೆಯಲ್ಲಿ ಅವರು 2 ದಿನಗಳಿಂದ ಅಷ್ಟೇ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಚೆನ್ನೈಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ತೆರಳಿದ್ದು ಆತನ ವಶಕ್ಕೆ ಪಡೆಯುವ ಸಾಧ್ಯತೆ ದಟ್ಟವಾಗಿದೆ. ನಮಿತಾ, ಓಕೆ, ಈಗ 2 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಬೆದರಿಕೆ ಹಾಕಿರುವಂತದ್ದು. ಹಾಗಾಗಿ ಈ ಹಿಂದೆ ಆತನಿಗೆ ಎಷ್ಟು ಕೊಡ್ಲಾಗ್ತಾ ಇತ್ತು, ಮತ್ತೇನೆ ಆ ಸಂದರ್ಭದಲ್ಲಿ ಏನಾದ್ರು ಯಾವ ರೀತಿಯಾದಂತಹ ಮಾತಿನ ಚಕಮಕಿ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಪೊಲೀಸರು ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಹೇಳಿದಾರಾ ಹೇಗೆ ಅಂತ? ಈ ಒಂದು ಪ್ರಕರಣ ಹೈ ಪ್ರೊಫೈಲ್ ಆಗಿರೋದು. ಯಾಕಂದ್ರೆ ನಟಿ ಮಾಲಾಶ್ರೀ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರುವಾಸಿ ಆಗಿರೋ ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋದು ಕೂಡ ಯಾರಿಗೂ ಕೂಡ ಸಾಕಷ್ಟು ಗೊತ್ತಿಲ್ಲ. ಆದ್ರೆ ಸುವರ್ಣ ಸಾಕಷ್ಟು ಕಷ್ಟಪಟ್ಟು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋದನ್ನ ಕಂಡಿರುತ್ತೆ. ಯಾಕಂದ್ರೆ ನಾವು ಮೊದಲು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ನಟಿ ಮಾಲಾಶ್ರೀ ಹಾಗೂ ರಾಮ್ ಅವರು ಒಂದು ದೂರು ಕೊಡ್ತಿದ್ದಂತಹ ಅಂಶದ ಮೇಲೆ ಪೊಲೀಸರಿಗೆ ಸಾಕಷ್ಟು ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಮಾತು ಬಂತು. ಹೊರತಾಗಿ ಯಾರು ಕೂಡ ಅಫಿಷಿಯಲ್ಸ್ ಅಂದ್ರೆ ಐಆರ್ ಅಧಿಕಾರಿಗಳು ಇದ್ದಾರೆ ಬಂದು ಮತ್ತೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರು ಕೂಡ ಸ್ಪಷ್ಟವಾಗಿ ಏನಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಿಟ್ಕೊಡ್ತಲ್ಲ. ಯಾಕಂದ್ರೆ ಒಂದು ವೇಳೆ ಆಕೆಯನ್ನು ಕೂಡ ಮಾಲಾಶ್ರೀಯನ್ನು ಕೂಡ ನಾವು ಸುವರ್ಣ ಸಂಪರ್ಕ ಮಾಡಿದಾಗ ಕೂಡ ಇಲ್ಲ ಆ ತರದ್ದೇನಿಲ್ಲ, ಇದು ಕೇವಲ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ದೂರು ಅನ್ನೋದು ಮಾತ್ರ ಸ್ಪಷ್ಟೀಕರಣ ಕೊಟ್ಟು, ಹೊರತಾಗಿ ಆ ವ್ಯಕ್ತಿ ಯಾರು ಮತ್ತೆ ಎಷ್ಟು ನಿರ್ವಹಣಾ ವೆಚ್ಚ ಕೊಡ್ತಿದ್ರಿ, ಯಾವ ಕಾರಣಕ್ಕೋಸ್ಕರ ನಿಮಗೆ ಬೆದರಿಕೆ ಆಗದ ಅಥವಾ ಫೋನ್ ಬೆದರಿಕೆ ಆಗದ ಅಥವಾ ನೇರವಾಗಿ ನೀವು ಅವ್ರನ್ನ ಭೇಟಿ ಮಾಡೋದ್ರ, ಈ ಹಿಂದೆ ಯಾರಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಆತ ನೇಮಕ ಮಾಡಿದ್ರೆ ಅಥವಾ ಆ ವ್ಯಕ್ತಿ ನಿಮ್ಗೆ ಯಾವ ರೀತಿ ಪರಿಚಯ, ಇಂತಹ ಒಂದು ಹಲವು ಪ್ರಶ್ನೆಗಳು ಕೂಡ ಸಾಕಷ್ಟು ಕಾಡ್ತಾ ಇದ್ವು. ಈ ಒಂದು ಪ್ರಶ್ನೆಗಳು ಎಲ್ಲವನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ನಾವು ಕೇಳಿದಾಗ ಅವರು ಯಾರೇ ಕಾರಣಕ್ಕೂ ಕೂಡ ಒಂದು ಸ್ಪಷ್ಟವಾದಂತ ಉತ್ತರ ಕೊಡ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಾದ್ರೆ ಒಂದು ರೀತಿ ಗೊಂದಲ ಉಂಟಾಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ನಟಿ ತನ್ನ ಹೆಸರು ಮತ್ತೆ ಈ ಒಂದು ದೂರಿನ ಅಂಶವನ್ನು ಎಲ್ಲೂ ಕೂಡ ಹೊರಗಡೆ ಬರದಂಗೆ ಕಾಪಾಡ್ತಿದ್ದಾರೆ. ಯಾಕಂದ್ರೆ ನಟಿ ಮಾಲಾಶ್ರೀ ಏನಿದ್ದಾರೆ ಅವರು ಕನ್ನಡದಲ್ಲಿ ಸಾಕಷ್ಟು ಹೆಸರುವಾಸಿ ಆಗಿರೋ ಕಾರಣಕ್ಕೋಸ್ಕರ ಮತ್ತೆ ಬೆಂಕಿ ಚೆಂಡು ಅನ್ನೋ ಒಂದು ಪದದಿಂದ ಕೂಡ ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಉದ್ಗಾರ ಕರೆಯೋ ಕಾರಣಕ್ಕೋಸ್ಕರ ಆಕೆ ಮೇಲೆ ಇಂತ ಒಂದು ಹೇಳಿಕೆ ಬಂದಿರೋದು ಮತ್ತೆ ಆಕೆಗೆ ಈ ತರಹದ ಒಂದು ಬ್ಲಾಕ್ ಮೇಲ್ ಮಾಡಿರೋದು ಸಾಕಷ್ಟು ಜನಕ್ಕೆ ಮುದ್ರಿಕೊಳ್ಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಕೆ ತನ್ನ ದೂರಿನ ಸಾರಾಂಶನ ಎಲ್ಲೂ ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ನಮಿತಾ, ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.